ಹೆಸರಿನ ಮುಂದಿನ ಕ್ಷೇತ್ರ ಉತ್ತರ ಕನ್ನಡ. ಅನಂತಕುಮಾರ್ ಹೆಗಡೆ ಬಿಜೆಪಿಯ ಸಂಸದರು. ಕಾಂಗ್ರೆಸ್ನಿಂದ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಪ್ರಶಾಂತ್ ದೇಶಪಾಂಡೆ, BK ಹರಿಪ್ರಸಾದ್, ನಿವೇದಿತ್ ಆಳ್ವ. ಸಾಕಷ್ಟು ಆಕಾಂಕ್ಷಿಗಳಿದ್ದರು. ಇವ್ರು ಯಾರೋ ಬಿಜೆಪಿ ವಿರುದ್ಧ ಗೆಲ್ಲುವ ಸಾಮರ್ಥ್ಯ ಇದೆಯಾ ಅನ್ನೋದು ಬಂದಾಗ ಒಂದು ಸ್ವಲ್ಪ ಒದ್ದಾಟಗಳಿದೆ. ಹೌದು, ಅನಂತಕುಮಾರ್ ಹೆಗಡೆಗೆ ಸಿಗದಿದ್ರೆ ಅವ್ರು ಏನ್ ಮಾಡ್ತಾರೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ. ಸೊ ಹಾಗಾಗಿ ಕ್ಷೇತ್ರ ಸಹಜವಾಗಿ ಬಿಜೆಪಿಯ ಭದ್ರಕೋಟೆ. ಬಟ್ ಅದು ಹೆಗಡೆ ಕಾಗೇರಿ ಅಂತವ್ರು ಸೋತ್ರಲ್ಲ, ಆಗ್ಲೇ ಅದು ಛಿದ್ರ ಆಗಿದೆ. ಸೊ ಹಾಗಾಗಿ ಏನಾಗುತ್ತೆ ಅಂತ ನೋಡ್ಬೇಕು. ಹಿಂದೆ ಒಂದು ಮಾರ್ಗ್ರೆಟ್ ಆಳ್ವ ಗೆದ್ದಿದ್ರಲ್ಲ, ಹೆಗಡೆಗಿಂತ ಬಿಫೋರ್. ಸಾವಿರದ 1984ರಲ್ಲಿ BE ಮುಗಿಸಿದಂತ ವ್ಯಕ್ತಿ ಫ್ಯಾಮಿಲಿ ಒಂದು ಬಿಸ್ನೆಸ್ ನ ಶುರು ಮಾಡ್ಕೊಂಡು ಹೋಗ್ತಾರೆ, ಅದನ್ನ ಬೆಳೆಸ್ಕೊಂಡು ಹೋಗ್ತಾರೆ. ಕರಾವಳಿ ಭಾಗದಲ್ಲಿ ದೊಡ್ಡದಾದಂತ ಸನ್ ರೈಸ್ ಆಗತ್ತೆ. ಯಶಸ್ವಿ ಉದ್ಯಮಿಯಾಗಿ ಅಷ್ಟೇ ಅಲ್ಲ, ಗೋವುಗಳ ಬಾಂಧವ್ಯ, ಪ್ರೀತಿ, ಆ ಮಾತುಕತೆ, ನಾವು ಅದನ್ನ ಪ್ರೀತಿಸೋಕ್ ಶುರುವಾದಾಗ ಆ ಕಣ್ಣೀರಿದೆಯಲ್ಲ ಅದು ಹೇಳುತ್ತೆ. ಒಬ್ಬ ವ್ಯಕ್ತಿ ಹಲವರ ಬದುಕಿನಲ್ಲಿ ದಾರಿದೀಪ ಆಗ್ತಾರೆ. ಬಾಸ್ ಒಳ್ಳೆ ವ್ಯಕ್ತಿತ್ವ ಇರುವಂತಾರು. ಈ ಕಂಪನಿಯಿಂದ ನಂಗೆ ಮನೆ ತರ ಆಯ್ತು, ಅಷ್ಟು ಖುಷಿ ಆಗುತ್ತೆ. ತುಂಬಾ ಒಳ್ಳೆ ವ್ಯಕ್ತಿತ್ವ ಅವರದ್ದು. ಹೆಮ್ಮೆ ಪಡ್ತೀನಿ ಈ ಕಂಪನಿ ನಾನು ವರ್ಕ್ ಮಾಡಲಿಕ್ಕೆ. ಬೇರೆಯವ್ರನ್ನು ಬೆಳೆಸುವಂತ ವ್ಯಕ್ತಿತ್ವ ಇದೆಯಲ್ಲ, ಅದು ಬಹಳ ಮಹತ್ವ. ಅವರು ದಾರಿದೀಪವಾಗಿ ಬದಲಾಗ್ತಾರೆ. ಸೊ ಈ ಸನ್ ರೈಸ್ ದೊಡ್ಡ ಮಟ್ಟಕ್ಕೆ ಬೆಳಕಾಗತ್ತೆ.